ಮತ್ತೆ ರಾಮಾನುಜಾಯ ನಮಃ. ನನ್ನ ಇದು ನಾನು ನನ್ನ ಜಿಯರ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನನ್ನ ಜಿಯರ್ ಸ್ವಾಮಿಯ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಒಂದು ಸಣ್ಣ ಅವಕಾಶ ನಮಗೆ ಈ ಮಾತಾಡೋಷ್ಟು ಯೋಗ್ಯ ಅಲ್ಲ, ಆದರೂ ನನ್ನನ್ನು ಇಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನನ್ನ ಜನ್ಮ ಇರೋ ತನಕ ಚಿರಋಣಿಯಾಗಿರ್ತೀನಿ. ಎಲ್ಲರೂ ಹೇಳ್ದಂಗೆ, ಪ್ಲಸ್ ನಮ್ಮ ಶ್ರೀರಾಮ್ ಸರ್ ಯಾವಾಗ ಹೇಳ್ತಾ ಇರ್ತಾರೆ, ಸುದರ್ಶನ ಮೈ ಕೊಡಬೇಡಿ, ಎಮೋಷನಲ್ ಆಗ್ಬಿಡ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬನು 3 ಜನಗಳ ಬಗ್ಗೆ ಮಾತಾಡುವಾಗ ಎಮೋಷನಲ್ ಆಗ್ತಾರೆ. ಒಂದು ತಂದೆ, ಒಂದು ತಾಯಿ, ಒಂದು ಗುರು. ನಾನಿಲ್ಲಿ 3 ಜನರು ಸೇರಿದ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದಮೇಲೆ ಭಾವನೆಗಳು, ಎಮೋಷನ್ ಬಂದೇ ಬರುತ್ತೆ, ತಡೆಯೋಕ್ಕಾಗಲ್ಲ. ನಾನು ಅವ್ರ ಹತ್ರ ಎಷ್ಟೋ ಸತಿ ಇದನ್ನು ಹೇಳಿದ್ದೀನಿ. ನನ್ನ ಮಾತಾ ಪಿತಾ ಗುರು ದೈವ ಎಲ್ಲ ಅವರೇ. ನನಗೆ ಎಷ್ಟೋ ಕಷ್ಟಗಳು ಬಂದಿದೆ, ಎಷ್ಟೋ ಪ್ರಾಬ್ಲಮ್ಗಳು ಬಂದಿದೆ. ನಾನು ಯಾವ ರೀತಿ ಇದ್ದೆ ಅನ್ನೋದು ನನಗೆ ಅವರಿಬ್ಬರಿಗೆ ಮಾತ್ರ ಗೊತ್ತು, ಅದು ಪ್ರಪಂಚಕ್ಕೆ ಯಾರಿಗೂ ಗೊತ್ತಿರಲ್ಲ. ನನ್ನನ್ನು ಇವತ್ತಿನ ದಿವಸ ಈ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಅವರು ಸಮಾಜಮುಖಿ ಕಾರ್ಯಗಳು ಏನೇ ಮಾಡಿರಬಹುದು. ಒಬ್ಬ ಒಂದು ಕೋಪಿಸ್ಟನ್ನ ಮೊದಲು ಈ ರೀತಿ ಒಂದು ಜಾಗದಲ್ಲಿ ಬಂದು ಕೂತ್ಕೊಳ್ಳುವಂತ ಒಂದು ಸಾಹಸ ಕೈ ಹಾಕಿದ್ದಾರೆ ಅಂದ್ರೆ ಈಸ್ ಗ್ರೇಟ್. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಅಪ್ಪ ಅಮ್ಮ ಮಾತು ಕೂಡ ಕೇಳ್ತಾ ಇರ್ಲಿಲ್ಲ. ಎಷ್ಟೋ ಸತಿ ಜಗಳ ಆಡ್ತಾ ಇದ್ದೆ. ಈಗಲೂ ಕೂಡ ಎಷ್ಟೋ ಸತಿ ಸ್ವಾಮಿಗಳ ಹತ್ರನೂ ಜಗಳ ಆಡಿದ್ವಿ, ಯಾವ್ಯಾವುದೋ ವಿಷಯಗಳಿಗೆ. ಪೂರ್ವಾಶ್ರಮದಲ್ಲಿ ಏನಾಗ್ತಿತ್ತು ಅಂದ್ರೆ, ನಾನು ಅವ್ರ ಬೊಲೆರೋ ಕಾರ್ ಓಡಿಸೋವಂಥ ಸೌಭಾಗ್ಯ ಸಿಕ್ತು. ಹಲವಾರು ಸ್ಥಳಗಳಿಗೆ ನಾವು ಹೋಗಿದ್ದೀವಿ. ಬೆಳಗ್ಗೆ ಒಂದ್ಸರಿ ಫೋನ್ ಮಾಡೋರು, ಬಾಪ ಅಂತ 5 ಗಂಟೆಗೆ, ಬಾ ಶ್ರೀರಂಗಕ್ಕೆ ಹೋಗೋಣ ಅನ್ನೋರು. ಎಲ್ಲಿಂದ್ರೆ ಅಲ್ಲಿ ಗೊತ್ತಿಲ್ಲ. ಆದ್ರೆ ಪ್ರತಿಯೊಂದು ಜರ್ನಿನೂ ನನ್ನ ಲೈಫ್ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇವರು ಒಂದೊಂದು ಸರ್ತಿನೂ ಹಲವಾರು ವಿಷಯಗಳ ಬಗ್ಗೆ ವಾದಗಳು ನಡೀತಾ ಇತ್ತು, ವಿಷಯಗಳನ್ನು ತಿಳಿಸ್ತಾ ಇದ್ರು, ಹೊಸ ಹೊಸ ವಿಷಯಗಳನ್ನು ತಿಳ್ಕೊತಾ ಇದ್ದೆ. ಯಾಕಂದ್ರೆ ನಾನು ಯಾವತ್ತು ದೇವಸ್ಥಾನ, ದೇವರು, ಸ್ವಾಮಿ ಯಾವುದಕ್ಕೂ ಹೋದನಲ್ಲ. ನನ್ನನ್ನು ಅವ್ರ ಹತ್ರ ಕರ್ಕೊಂಡ್ಬಂದಿದ್ದು ಬಹುಶಃ 2003 ಇಲ್ಲ 2004 ಇಸ್ವಿ ಇರ್ಬೋದು. ನನ್ನ ತಮ್ಮ ವಾಸು, ರಾಧಿಕಾ ಅವರು ಸುಮಾರು 850 ಸ್ಪರ್ಶಪಾದಕೆ ಉತ್ಸವಗಳನ್ನು ನಡೆಸ್ತಾ ಇದ್ರು. ಒಂದು ದಿವಸ ನಮ್ಮ ಎಲ್ಲರಿಗೂ ಹಿತೈಷಿ ಆಗಿರುತ್ತೆ ಗೋಪಿನಾಥ್ ಅವ್ರು ಹೇಳಿದ್ರು, ನೀನ್ ಯಾವ್ಯಾವ್ದೋ ದೇವಸ್ಥಾನದಲ್ಲೆಲ್ಲ ಮಾಡ್ತಾ ಇದೀಯಾ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಒಬ್ಬರ ಹತ್ರ, ನೀನ್ ಮೀಟ್ ಮಾಡಬೇಕು ಅಂತ. ನಾನು ಹೇಳಿದೆ, ಯಾರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀನ್ ಬಾ, ಕರ್ಕೊಂಡು ಹೋಗ್ತೀನಿ. ಸೊ ಅವ್ರು ಕರ್ಕೊಂಡು ಹೋಗಿ ಇವ್ರ ಹತ್ರ ಹೋದ್ರು. ಬಟ್ ಫ್ರಾಂಕ್ಲಿ ಟೆಲ್ ಯು, ನಾನು ಇವ್ರು ನೋಡಿದ ತಕ್ಷಣ ಈ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಆಗ್ಬಿಟ್ಟೆ ಅವ್ರಿಗೆ. ಅವತ್ತಿನ ದಿನ ಇವತ್ತಿನ ತನಕ ನನ್ನ ಒಂದು ಅಟ್ಯಾಚ್ಮೆಂಟು ಯಾರ ಕೈಲಿ ಬಿಡ್ಸಕ್ ಆಗ್ತಾ ಇಲ್ಲ. ಹಲವಾರು ಸಲಿ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಹೋಗಿದ್ವಿ. ಹಲವಾರು ಸಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದಾಗ ಎಷ್ಟೋ ಸಲಿ ನಮಗೆ ಹಸುವಾಗೋದು. ಅದನ್ನ ತಿಳ್ಕೊಂಡು ಇಂಥ ಜಾಗದಲ್ಲಿ ಈ ಹೋಟ್ಲ್ ಇದೆ, ಅಲ್ಲಿ ಇಡ್ಲಿ ತಿನ್ನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವ್ರು ಒಂದಿನ ಯಾವ ಹೋಟ್ಲ್ ಒಳಗಡೆ ಹೋದಾರಲ್ಲ. ಸೊ ಈ ರೀತಿಯಾಗಿ ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆನೇ ಚಿಂತೆ ಮಾಡುವಂತ ವ್ಯಕ್ತಿ ಎಲ್ಲೂ ಸಿಕ್ಕಲ್ಲ. ನಾವು ಅವ್ರನ್ನ ಯಾವಾಗ್ಲೂ ಮುಂಚೆನೆ ಪೂರ್ವಾಶ್ರಮದಲ್ಲಿ ಎಲ್ಲಾರು ಹೇಳಿದಾಗೆ ನಾನು ಸಿಕ್ಕಾಪಟ್ಟೆ ಜಗಳ ಆಡಿದ್ದೀನಿ ಅವ್ರ ಹತ್ರ. ನೀವು ಹೋಗ್ಬಾರ್ದು ಮಠಕ್ಕೆ, ಹೋಗ್ಬಿಟ್ರೆ ಹಿಂಗಾಗತ್ತೆ ಹಂಗಾಗತ್ತೆ, ರಾತ್ರಿ 2 ಗಂಟೆ 3 ಗಂಟೆ ತನಕ ಎಲ್ಲ ಜಗಳ ಆಡಿದ್ದೀನಿ ನಾವು. ನಾನು ಜಗಳಾನೇ ಆಡಿದ್ದೀನಿ ನಾನು. ಆಮೇಲೆ ಅವರು ಕೂಡ್ಸ್ಕೊಂಡು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು, ನಾನು ಯಾಕೆ ಹೋಗ್ತಾ ಇದ್ದೀನಿ, ಇದರಿಂದ ಏನಾಗುತ್ತೆ, ಇದರಿಂದ ಯಾವುದು ಪ್ರಾಬ್ಲಮ್ ಇಲ್ಲ, ನೀವೆಲ್ಲ ನಾನು ಹೋಗ್ತಾ ಇದ್ದೀನಿ, ಡಿಸಿಷನ್ ತಗೊಂಡಿದ್ದೀನಿ, ನೀನ್ ಜೊತೆಗೆ ಇರ್ತೀಯಾ ಅಷ್ಟೇ ಕೇಳಿದ್ರು. ನಾನು ಹೇಳಿದೆ, ಖಂಡಿತ ಇರ್ತೀನಿ, ನನ್ನ ಜೀವನ ಮುಗಿಯೋ ತನಕ ನಿಮ್ ಜೊತೆಗೆ ಇದ್ದೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ಈ ರೀತಿಯಾದ ಒಂದು ಬಾಂಧವ್ಯ ನಮ್ಗೆ ಗೊತ್ತಿಲ್ಲದೇನೆ ಬೆಳ್ಕೊಂಡ್ಬಿಟ್ಟಿರುತ್ತೆ. ಯಾಕಂದ್ರೆ ನಾನು ಇದ್ದಿದ್ದು ಪರಿಸರನೇ ಬೇರೆ, ನನ್ನ ಫ್ರೆಂಡ್ಸೇ ಬೇರೆ. ನಾನು ನನ್ನ ರೋಡ್ರಿ ಆಯ್ತು, ನನ್ನ ಫ್ರೆಂಡ್ಸು ಅದರಲ್ಲೇ ಇದ್ದೆ. ಈಗ ಏನಾಗ್ಬಿಟ್ಟಿದೆ, ಅದು ಎಲ್ಲ ಕಟ್ಟಾಗ್ಬಿಟ್ಟಿದೆ. ನಾನು ಜಿಯರ್ ಸ್ವಾಮಿ ಮಠ ಏನ್ ಆಕ್ಟಿವಿಟಿ ಇತ್ತು, ಇದರಲ್ಲೇ ನನ್ನ ಒಂದು ಜೀವನ ಬಂದ್ಬಿಟ್ಟು
ಈಗ ನನಗೆ ಸಮಾಜದಲ್ಲಿ ನಾನು ಏನು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಅದು ಅವರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ, ಅವ್ರು ಅಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಈ ದೈವತ್ವ ಗುಣ ಇರೋ ಒಬ್ಬ ಸಾಮಾನ್ಯರಲ್ಲ ಅವರು. ಅವ್ರನ್ನ ದೇವರು ಅಂತ ಕರೆದ್ರು ಕೂಡ ತಪ್ಪಿಲ್ಲ. ನಾನು ಹಲವಾರು ಬಾರಿ ಇದನ್ನ ಅವ್ರಿಗೆ ಹೇಳಿದ್ದೀನಿ. ಇದನ್ನ ಅವರು ಒಪ್ಕೊಳಕ್ ರೆಡಿ ಇರಲ್ಲ. ನೀವ್ ಸುಮ್ಮನೆ ಹೇಳ್ತೀವಿ, ಅವಾಗ ಅವ್ರಿಗೆ ಬೇರೆ ಕೆಲಸ ಇಲ್ಲ. ಆ ರೀತಿಯಾಗಿ ಒಂದು ಕ್ಲೋಸ್ನೆಸ್ ಬೆಳೆದ್ಬಿಟ್ಟಿದೆ ನಮ್ಗೆ. ಲೈಕ್ ಅಂಜಲಿ ಹೇಳ್ದಂಗೆ, ನಾವು ಚಿಕ್ಕ ವಯಸ್ಸು ನೋಡಿದ ನಮ್ಗೆ ಆ ಒಂದು ಅಷ್ಟು ವರ್ಷದಿಂದ ನೋಡಿರೋದು, ಆ ಒಂದು ಕ್ಲೋಸ್ನೆಸ್ ನಮ್ಗೆ ಬಂದ್ಬಿಟ್ಟಿದೆ ಇವ್ರ ಹತ್ರ. ಒಂದೇ ಒಂದು ಇವರ ಒಂದು ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಹೇಳ್ಬೇಕು ಅಂದ್ರೆ, ಇಲ್ಲಿ ಮಟ್ಟಕ್ಕೆ ಬಂದಾಗ ಹೊಸದಾಗಿ ಫಸ್ಟ್ ಟೈಮ್ ನಾವು ಪರ್ಕಾಲ್ ಮಟ್ಟಕ್ಕೆ ಮಂಗಳಾಶಾಸನಕ್ಕೆ ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬರ್ತಾ ಇದ್ದಾಗ ಎದುರುಗಡೆ ಗಣೇಶ ದೇವಸ್ಥಾನದಲ್ಲ ಒಂದು ಲೈನ ನಿಂತ್ಕೊಂಡು ಪ್ರಸಾದ ಕೊಡ್ತಾ ಇದ್ರು. ಎನ್ನ ಸುದು ಇದು? ನಾ ಹೇಳಿದೆ, ಇಲ್ಲಿ ರೆಗ್ಯುಲರ್ ಬರ್ತಾರೆ, ಅವ್ರಿಗೆಲ್ಲ ಪಾಪ ಊಟ ಇರಲ್ಲ, ಊಟ ಕೊಡ್ತಾ ಇದ್ದಾರೆ. ಯು ಡೋಂಟ್ ಬಿಲೀವ್, ನಾವು ಮೆಜೆಸ್ಟಿಕ್ ಇಂದ ಸಂಪಿಗೆ ಥಿಯೇಟರ್ ದಾಟಿಲ್ಲ. ಈ ಕ್ಲೀನ್ ಸೆಟ್ ಸುದು ನಾಳೆಯಿಂದ ಹಿಂಗ್ ಸ್ಟಾರ್ಟ್ ಮಾಡಲ್ಲ ಅಷ್ಟೇ. ಹೇಗ್ ಸ್ಟಾರ್ಟ್ ಮಾಡೋದು, ಏನ್ ಮಾಡೋದು ಎಲ್ಲ ಅವ್ರು ಅಷ್ಟೊಳಗಡೆ ಅವ್ರು ಪ್ಲಾನ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಹಿಂಗಿರ್ಬೋದು. ಅವತ್ತು ಪ್ಲಾನ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಶ್ರೀ ಪ್ರಸಾದಂ ಸ್ಟಾರ್ಟ್ ಆಗುತ್ತೆ. ಆ ಒಂದು ರೀತಿಯಾಗಿ ಗ್ರೇಟ್ನೆಸ್ ನಾನು ಯಾರಲ್ಲೂ ನೋಡಿಲ್ಲ. ಎಲ್ಲಾರು ಹೇಳ್ತಾರೆ ಹೀಗೆ ಹಾಗೆ ಅದು ಇದು ಇಲ್ಲ. ಅವ್ರ ಹತ್ರ ಆ ಗುಣ ಇದೆ, ಇವ್ರ ಹತ್ರ ಈ ಗುಣ. ಎಲ್ಲಾ ಗುಣ ಇರುವಂತ ಒಬ್ಬರನ್ನ ನಾನು ನೋಡೋದಿಲ್ಲ. ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ನನಗೆ ಗೈಡ್ ಮಾಡಿ ಇವತ್ತಿನ ದಿವಸ ನಾನು ಏನು ಅನ್ನೋದನ್ನ ಸಮಾಜದಲ್ಲಿ ಎಷ್ಟೋ ಕಡೆ ಹೋದ್ರೆ ಇವತ್ತು ನನ್ಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಅಂದ್ರೆ, ನಾನು ಯಾವತ್ತೂ ನನ್ನ ಲೈಫಲ್ಲಿ ಅವ್ರನ್ನ ಮರೀಲೇಬಾರ್ದು. ಈ ರೀತಿಯಾಗಿ ನಾನು ಸಮಾಜಮುಖಿ ಕಾರ್ಯಗಳು ಬೇಕಾದಷ್ಟಿದೆ. ಇನ್ನೊಂದು ನನ್ನ ಲೈಫಲ್ಲಿ ಮರೀದೇ ಇರುವಂತ ಘಟನೆ ಅಂದ್ರೆ, ಒಂದ್ಸಲಿ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಬಾ ಮನೆಗೆ. ಸರಿ ಅಂತ ಹೋದೆ ಮನೆಗೆ. ಏನು ಐಡಿಯಾ ಇಲ್ಲ. ಸರಿ ಬಾ ಕೂತ್ಕೋ, ಕಾರಲ್ಲಿ ಕೂತ್ಕೋ. ಏನಕ್ಕೆ? ನೀ ಕೂತ್ಕೋ, ನಾನು ಹೇಳ್ತೀನಿ. ಸರಿ ಅಂತ ಸೀದಾ ಕೂತ್ಕೊಂಡು ಸೀದಾ ಬಂದು ಪೂರ್ವಾಶ್ರಮದಲ್ಲಿ ರಾಮಾನುಜ ಸೇವಾ ಟ್ರಸ್ಟ್ ಆಫೀಸ್ಗೆ. ನನಗೇ ಗೊತ್ತಿಲ್ಲ, ನನ್ನ 50ನೇ ಹುಟ್ಟುಹಬ್ಬ ಅವ್ರು ಮಾಡಿದ್ದಾರೆ. ಈಗ ಸರ್ಪ್ರೈಸ್, ಎಲ್ಲರೂ ಇದ್ದಾರೆ, ನಾನು ಒಬ್ಬನಿಗೆ ಮಾತ್ರ ಹೇಳಿಲ್ಲ. ಆ ತರ ಯಾರು ಮಾಡ್ತಾರೆ? ಯಾರು ನಮ್ಮ ಜೊತೆಗಿರೋರೇ ಯಾರು ಮಾಡಲ್ಲ, ಹುಡ್ದೋರೇ ಮಾಡಲ್ಲ ಅದನ್ನ. ನಾನು ಯಾರು ಅವ್ರಿಗೆ? ಇಷ್ಟೊಂದು ಜನರಲ್ಲಿ ಆಸ್ತಾಲ್ ಒಬ್ಬ ಮನುಷ್ಯ ನಾನು ಅಷ್ಟೇ. ಅಂಡ್ ನನಗೆ ಯಾರು ಪಬ್ಲಿಕ್ ಕಾಂಟ್ಯಾಕ್ಟ್ ಇಲ್ಲ, ನಾನು ಫೇಮಸ್ ಫಿಗರ್ ಅಲ್ಲ, ನಾನು ಹಾಡು ಹೇಳೋನು ಅಲ್ಲ, ಮಾತಾಡೋನು ಅಲ್ಲ. ಒಂದೇ ಒಂದು ಕೆಲಸ ಮಾಡ್ತಾ ಇದ್ದು, ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಅವಾಗ ನನ್ಗೆ ಅನಿಸ್ತು, ನನ್ನನ್ನು ಒಂದು ಮನುಷ್ಯನಾಗಿ ಇವರು ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಖಂಡಿತ ನನ್ನ ಭಾಗ್ಯನೇ ಅದು. ಎಲ್ಲಾರು ಹೇಳ್ತಾರೆ ನೀವು ಅಪ್ಪ ಅಮ್ಮ ಭಾಗ್ಯ ಮಾಡಿರ್ಬೇಕು, ತಾತ ಎಲ್ಲಾರು ಭಾಗ್ಯ ಮಾಡಿದ್ರು ಕೂಡ ಅದನ್ನ ಕೊಡಕ್ಕೊಬ್ರು ಬೇಕಲ್ಲ. ಆ ಒಂದು ವಯಾ ಮೀಡಿಯಾ ಅಂತ ಹೇಳ್ತಾರಲ್ಲ, ಆ ಒಂದು ವ್ಯಕ್ತಿತ್ವ ಇವರಲ್ಲಿ ಮಾತ್ರ ನಾನು ನೋಡಿದ್ದೀನಿ. ಹಲವಾರು ಕ್ಷೇತ್ರಗಳಿತ್ತು. ಇವ್ರ ಸಿಂಪ್ಲಿಸಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಂದ್ಸಲಿ ನಾವು ಇಲ್ಲಿಂದ ಕಾಂಚೀಪುರಕ್ಕೆ ಹೋಗಿದ್ವಿ. ಆ ಒಂದು ದೊಡ್ಡ ಬಸ್ಸು ಇತ್ತು, ಆ ವಿಜಯ ಮಲ್ಯ ಯಾವ್ದು ಬಸ್ ಇತ್ತು. ಬಸ್ಸಲ್ಲೇ ಒಳಗಡೆ ಇಂಟೀರಿಯರ್ ರೂಮ್ ಎಲ್ಲ ಬಸ್ಸಲ್ಲೇ ಇತ್ತು. ನಮ್ಮನ್ನೆಲ್ಲ ಸರ್ಪ್ರೈಸಿಂಗ್ ಬಸ್ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಯಾವ್ದೋ ಒಂದು ಅಲ್ಲಿ ರಾಮಾನುಜದ್ದು ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಸಾಯಂಕಾಲಕ್ಕೆ ಅಲ್ಲಿ ರೀಚ್ ಆದ್ವಿ. ಅನ್ಫಾರ್ಚುನೇಟ್ಲಿ ಇವ್ರು ಉಳ್ಕೊಳಕ್ ಜಾಗ ಮಾಡ್ತೀನಿ ಅಂತ ಹೇಳಿದವ್ರು ಒಬ್ರು ವ್ಯವಸ್ಥೆ ಮಾಡಿರ್ಲಿಲ್ಲ. ಯಾರು ನಂಬಲ್ಲ, ಹೋಲ್ ನೈಟ್ ಇವಾಗ ಸಿಟ್ಟಿಂಗ್ ಇನ್ ದ ಬಸ್. ಫುಲ್ ರಾತ್ರಿ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಬಸ್ಸಲ್ಲಿ. ಯಾರು ಮಾಡ್ತಾರ ಆತರ? ಅವ್ರು ಒಬ್ರ ಮೇಲೆ ರೇಗ್ಲಿಲ್ಲ, ಯಾಕೆ ಮಾಡ್ಲಿಲ್ಲ ಅಂತ ಕೇಳಲಿಲ್ಲ, ಏನೂ ಇಲ್ಲ. ಬೆಳಗ್ಗೆ ಎದ್ದು ಅಲ್ಲ ಒಬ್ರು ಮನೆಯಲ್ಲಿ ಬಾವಿ ಇತ್ತು, ಅಲ್ಲಿ ಬೆಳಗ್ಗೆ ಎಲ್ಲ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ವಿ. ಆ ರೀತಿ ಸಿಂಪ್ಲಿಸಿಟಿ ಇದೆ. ದಿ ಹೈಟ್ ಆಫ್ ಸಿಂಪ್ಲಿಸಿಟಿ ಅಂತ ಏನ್ ಕರಿತೀವಿ ನಾವು, ಅದನ್ನ ಇವರಲ್ಲಿ ಮಾತ್ರ ನೋಡ್ಬೋದೇ ವಿನ ನಾನು ಬೇರೆ ಯಾರಲ್ಲೂ ನೋಡಿಲ್ಲ. ನಾನು ಕ್ಲೋಸ್ ಆಗಿ
ಪರ್ಕಾಲ ಸ್ವಾಮಿ ಹತ್ರನೂ ಓಡಾಡಿದ್ದೀನಿ, ಅಹೋಬಲ್ ಜಿ ಹತ್ರನೂ ಓಡಾಡಿದ್ದೀನಿ, ಅದು ಹೋಗು ಗೊತ್ತು ಎಲ್ಲೆಲ್ಲೋ ಇದೆ ಅಂತ. ಸೊ ನಾನು ನೋಡಿರೋದ್ರಲ್ಲೆಲ್ಲ ಈ ಒಂದು ರೀತಿಯ ವ್ಯಕ್ತಿತ್ವ ನನಗೆ ತಿರ್ಗಾ ನನ್ನ ಲೈಫಲ್ಲಿ ಸಿಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಚಿರಋಣಿಯಾಗಿರ್ಬೇಕು. ಯಾವಾಗಲೂ ನಾವು ನಮ್ಮ ಬಗ್ಗೆ ಯೋಚನೆ ಮಾಡದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದನ್ನ ಇವ್ರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ನಾನು ಕಂಡಂಗೆ ಮೊದಲಿಂದ ಈಗಿನ ತನಕ ಅವ್ರ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡಿಲ್ಲ. ಆಮೇಲೆ ಅವ್ರ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಬಗ್ಗೆ, ಈ ಪ್ರಾಜೆಕ್ಟ್ ಮಾಡಬೇಕು ಅದಕ್ಕೆ ಫಂಡ್ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಎಲ್ಲ ಮೆಟಿಕ್ಯುಲಸ್ ಆಗಿ ಮಾಡಿರ್ತಾರೆ ಪ್ಲಾನ್. ಹೇಳ್ತಾರೆ ಈ ಪ್ರಾಜೆಕ್ಟ್ ಫಂಡು 6ನೇ 10ನೇ ಫಿನಿಶ್. ಆ ರೀತಿಯ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು. ಸಿ, ಬೇರೆಯವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಇಟ್ಸ್ ನಾಟ್ ಈಸಿ ಟಾಸ್ಕ್. ಸೊ ಆ ರೀತಿಯಾಗಿ ಅವರು ನಮ್ಮೆಲ್ಲರಿಗೂ ಒಂದು ಮಾತಾ ಪಿತೃ ಗುರು ದೈವ ಅನ್ನೋದನ್ನ ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಎಷ್ಟೋ ಸಲ ಅವ್ರ ಹತ್ರ ಹೇಳ್ಕೊಂತಿರ್ತೀನಿ, ನನ್ ಈ ತರ ಕಷ್ಟ ಇದೆ, ಅದಾಗಿದೆ, ಇದಾಗಿದೆ. ರೀಸೆಂಟ್ ಆಗಿ ಏನೋ ಮಾತಾಡ್ತಾ ಇದ್ದಾಗ ನಾನು ರವಿ ಹೇಳಿದ್ರು, ಸರ್ ಹೊಸ ನೀರು ಬಂದಾಗ ಹಳೆ ನೀರು ಪ್ರಾಮುಖ್ಯತೆ ಕಳ್ಕೊಂಡ್ಬಿಡುತ್ತೆ. ಅವಾಗ ನನಗೆ ಜ್ಞಾಪಕ ಬಂತು, ಸ್ವಾಮಿಗಳು ಒಂದು ರೀತಿ ನನಗೆ ಹೇಳಿದ್ರು, ಅದನ್ನೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸಂಬಂಧಗಳಲ್ಲಿ ತಪ್ಪು ಹುಡುಕಲು ಪ್ರಾರಂಭವಾದರೆ ತಪ್ಪು ಹುಡುಕುವುದೇ ಕಾಯಕವಾಗುತ್ತದೆ. ಕಾಣೆಯಾಗಿರೋ ವಸ್ತು, ಪ್ರೀತಿ ಮತ್ತು ಕಾಳಜಿ ಇವೆಲ್ಲ ಪುಣ್ಯ ಮಾಡಿದರೆ ಮಾತ್ರ ನಮಗೆ ಸಿಗುತ್ತದೆ. ಇದೇ ಬದುಕಿನ ಕಟ್ಟು ಸತ್ಯ. ಇದನ್ನು ಒಪ್ಪಿಕೊಂಡು ಬದುಕಬೇಕಷ್ಟೇ. ಕೆಲವೊಮ್ಮೆ ಸಮಯಕ್ಕೆ ತಕ್ಕ ಹಾಗೆ ನಡೆಯುತ್ತದೆ. ನಮ್ಮ ಆಲೋಚನೆ ಸರಿಯಾಗಿದ್ರೆ ಯಾವುದು ತಪ್ಪಾಗಲ್ಲ. ಇದು ನನಗೆ ಒಂದ್ಸಲಿ ಹೋಗುವಾಗ ಯಾರ ಬಗ್ಗೆನ ಒಂದ್ಸಲಿ ಮಾತಾಡಿದಾಗ ಇವ್ರು ನನಗೆ ಟ್ರೈ ಮಾಡ್ತಾರೆ ಪೂರ್ವಾಶ್ರಮದಲ್ಲಿ ಹೇಳಿದ್ ನನಗೆ ಜ್ಞಾಪಕ ಇತ್ತು. ಇದು ಎಷ್ಟು ಈಗಿನ ಇದಕ್ಕೂ ಅದು ಎಷ್ಟು ಸತ್ಯ ಆಗತ್ತೆ, ನಮ್ಗೆ ಎಷ್ಟು ಒಂದು ಸಾಂತ್ವನ ಕೊಡುತ್ತೆ. ನನ್ಗೆ ಎಷ್ಟೋ ಇದರಿಂದ ನಾನು ಒಂದ್ಸಲಿ ಬರಕ್ಕಾಗಲ್ಲ, ಬಟ್ ನಾನು ಇಲ್ಲಿ ಒಂದ್ಸಲಿ ಬಂದು ಹೋದ್ರೆ ನಮ್ಮ ಮನಸ್ಸಿನ ಸಮಾಧಾನ ಆಗ್ಬಿಡುತ್ತೆ. ಈಗ ಏನಂತ ಗೊತ್ತಾ, ತಿರುಪತಿಲಿ ದೇವ್ರು ಕಾಣಿಸಿಲ್ಲ, ಅದು ದೇವ್ರು ನೀನ್ ಕಾಣಿಸಿದ್ಯಾ ಸಾಕು ಅಂತ. ಹಾಗೆ ನಾವಿಲ್ಲಿ ಬಂದಾಗ ಸ್ವಾಮಿ ನಾವು ಕಾಣಿಸಿದ್ರೆ ಸಾಕು, ನಮಗ್ ಸ್ವಾಮಿ ಕಾಣಿಸಿಲ್ಲ ಅಂದ್ರೆ ಬೇಡ. ಆ ಒಂದು ಸ್ವಾಮಿಯಿಂದ ಏನ್ ಸಿಗ್ಬೇಕು ಅದು ನಮ್ಗೆ ಆಟೋಮೆಟಿಕ್ ಆಗಿ ಸಿಕ್ಕೇ ಸಿಗುತ್ತೆ. ಎಷ್ಟೋ ವರ್ಷದಲ್ಲಿ ತುಂಬಾ ಜನ ಇರ್ತಾರೆ, ನಾವು ಬರಕ್ಕಾಗಿಲ್ಲ, ಏನಪ್ಪಾ ನಾನು ಬಂದ್ಬಿಟ್ಟೆ, ನಾನು ದೊಡ್ಡ ಮನುಷ್ಯ, ಸ್ವಾಮಿ ನೋಡೇ ಇಲ್ಲ. ಖಂಡಿತ ನೋಡಿರ್ತಾರೆ. ಸ್ವಾಮಿ ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ನೋಡಿರ್ತಾರೆ. ಸೊ ಆ ಒಂದು ಸಾರ್ಥಕತೆಯಿಂದ ಜೀವನ ನಡೆಸಬೇಕು. ಮುಂದಿನ ನನ್ನ ಜೀವನದಲ್ಲೂ ಕೂಡ ಸ್ವಾಮಿಗೆ ನನ್ನ ಜೀವನ ಇರೋ ತನಕ ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ನನಗೆ ಅವಕಾಶ ಕೊಡ್ತಾ ಇರೋದು.